ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೀತಾ ಮಂಜು ಗುಬ್ಬಿಗೂಡು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆಯೇ ವೀಡಿಯೋಸ್ ಬಂದು ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಇದು ಬಂದು ವೆಡ್ನೆಸ್ಡೇ ವ್ಲಾಗು. ನಾನು ಈ ರೀತಿ 2 ಗ್ಲಾಸ್ ಲೋಟಕ್ಕೆ ಬಂದು ಮನಿ ಪ್ಲ್ಯಾಂಟ್ನ ಹಾಕಿಟ್ಕೊಂಡಿದ್ದೆ. ಅದನ್ನು ಬಂದು ತುಂಬ ದಿನ ಆಗಿತ್ತು, ನೀರು ಚೇಂಜ್ ಮಾಡಿರಲಿಲ್ಲ. ಸೊ ನೀರು ಚೇಂಜ್ ಮಾಡೋಣ ಅಂತ ಹೇಳಿ ಅದನ್ನು ತೆಗ್ದು ಕ್ಲೀನ್ ಮಾಡಿಬಿಟ್ಟು ಈ ರೀತಿ ಆಗ್ತಿದೆ. ನಾನು ಹಾಕಿದಾಗ ಜಸ್ಟ್ ಹಾಗೆ 1-2 ಕಡ್ಡಿ ಥರ ಹಾಕಿದೆ. ಅದೆಲ್ಲ ಬಂದು ಈ ರೀತಿ 1 ವೀಕ್ ಏನೋ ಆಗಿತ್ತು. ಅದು ಬೇರೆಲ್ಲ ಬಂದು ನೀಟಾಗಿ ಬಂದಿತ್ತು. ನಾನು ಅದು ಎಲ್ಲ ಕಾಂಡ ಎಲ್ಲ ಕೊಳ್ತಂಗಾಗಿ ಹೋಗ್ಬಿಟ್ಟಿದೆಯೇನೋ ಗಿಡ ಅಂತ ಅಂದ್ಕೊಂಡಿದ್ದೆ. ಬಟ್ ಏನೂ ಆಗಿರಲಿಲ್ಲ, ಬೇರು ಬಂದು ಆ ರೀತಿ ಕಾಣಿಸ್ತಿತ್ತು. ನೀರು ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟಿತ್ತು, ಹಾಗಾಗಿ ಚೇಂಜ್ ಮಾಡಿಡೋಣ ಅಂಥೇಳಿ ಚೇಂಜ್ ಮಾಡ್ತಿದ್ದೆ. ಪುಟಾಣಿ ಗಿಡಗಳನ್ನ ಹಾಕಿದೆ, ಬಟ್ ಇವಾಗ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಅದನ್ನು ನೀರನ್ನ ಚೇಂಜ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂಥೇಳಿ ಇಡ್ತಾಯಿದ್ದೆ. ನಾನು ಬಂದು ಇಲ್ಲಿ ರೂಮಿಗೆ ಬಂದು ಈ ರೀತಿ ವಿಂಡೋ ಇದೆ ಮೇಲೆ, ಅಲ್ಲಿಗೆ ಬಂದು ಈ 2 ಗ್ಲಾಸ್ಗಳನ್ನ ಇಟ್ಕೊಳ್ತಿದ್ದೀನಿ. ಇದೆಲ್ಲ ಬಂದು ನನ್ನ ಮಗ ಈ ಸ್ಕೂಲಲ್ಲಿ ಬಂದು ಪ್ರಾಜೆಕ್ಟ್ ವರ್ಕೆಲ್ಲ ಕೊಡ್ತಾರಲ್ಲ, ಆವಾಗ ಮಾಡುವಾಗ ಅದನ್ನು ಈ ರೀತಿ ಏನೇನೋ ಡೆಕೋರೇಷನ್ ಮಾಡಿ ಇಟ್ಕೊಂಡಿದ್ದಾನೆ. ಈ ರೀತಿ ಇಲ್ಲಿ ರೂಮ್ಗೆ ವಿಂಡೋ ಹತ್ರ ಆ ಕಡೆ ಒಂದು, ಈ ಕಡೆ ಸೈಡ್ ಒಂದು 2 ಗ್ಲಾಸ್ನ ಬಂದು ಮನಿ ಪ್ಲ್ಯಾಂಟ್ನ ಈ ರೀತಿ ಚೆನ್ನಾಗಿ ಕಾಣಿಸುತ್ತಲ್ಲ ಅಂಥೇಳಿ ಎತ್ತಿಟ್ಕೊಂಡಿದ್ದೀನಿ. ಅದೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಿದೆ. ಇದೆಲ್ಲ ಮಗ ಮಾಡ್ಕೊಂಡಿರೋದು ಈ ರೀತಿ ಏನೇನೋ ಡ್ರಾಯಿಂಗ್ ಎಲ್ಲ ಮಾಡಿ, ಕಟಿಂಗ್ಸ್ ಎಲ್ಲ ಮಾಡಿ ಈ ರೀತಿ ಹಾಕ್ಕೊಂಡಿದ್ದಾನೆ. ಅದಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದಾನೆ. ಇದು ಬಂದು ಬುದ್ಧದು ಕೋಟ್ಸ್ ಬಂದು ಬರೆದ್ಬಿಟ್ಟು ನಾನು ಹಾಕ್ಕೊಟ್ಟಿದ್ದೆ. ಅದನ್ನು ಬಂದು ಅವಾಗವಾಗ ಮಲ್ಕೊಳ್ಳುವಾಗೆಲ್ಲ ಓದ್ತಾ ಇರ್ತಾನೆ ಅದನ್ನು. ಹಾಗಾಗಿ ಈ ರೀತಿ ಹಾಕ್ಕೊಂಡಿದ್ದೀವಿ. ಅವತ್ತು ಈವ್ನಿಂಗ್ ಬಂದು ನಮ್ಮ ಮನೆಯವ್ರು ಬಂದು ಡಿಪಾರ್ಟ್ಮೆಂಟ್ ಬೇರೆ ಕಡೆ ಚೇಂಜ್ ಆಯಿತು. ಹಾಗಾಗಿ ಅವ್ರಿಗೆ ಇವಾಗ ಕೆಲಸ ಮಾಡ್ತಿದ್ರಲ್ಲ ಆ ಡಿಪಾರ್ಟ್ಮೆಂಟಲ್ಲಿ ಬಂದು ಸೆಂಡ್ ಆಫ್ ಪಾರ್ಟಿನ ಇಟ್ಕೊಂಡಿದ್ರು. ಹಾಗಾಗಿ ಅವ್ರು ಅಲ್ಲಿಗೆ ಹೋಗೋಕ್ಕೆ ಅಂತ ರೆಡಿ ಆಗ್ತಾಯಿದ್ರು. ಅಲ್ಲಿ ಬಂದು ಒಂದು 17 ಇಯರ್ಸ್ 18 ಇಯರ್ಸ್ ಏನೋ ವರ್ಕ್ ಮಾಡಿದ್ರು, ಒಂದೇ ಡಿಪಾರ್ಟ್ಮೆಂಟಲ್ಲಿ ಮಾಡಿದರು. ಬಟ್ ಇವಾಗ ಬೇರೆ ಕಡೆ ಕೆಲಸ ಆಯ್ತಂತ ಹೇಳಿದ್ನಲ್ಲ, ಹಾಗಾಗಿ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗ್ತಿರೋದ್ರಿಂದ ಅಲ್ಲಿ ಬಂದು ಈ ರೀತಿ ಸಿಂಪಲಾಗಿ ಪಾರ್ಟಿ ಥರ, ಸೆಂಡ್ ಆಫ್ ಪಾರ್ಟಿ ಥರ ಇಟ್ಕೊಂಡು ಕರೆದಿದ್ರು. ನನ್ನ ಮಗ ಬಂದು ನಾನು ಹೋಗ್ತೀನಿ, ನಾನು ಬರ್ತೀನಿ ಅಂತೇಳಿ ಹಠ ಮಾಡ್ತಿದ್ದ. ಇಲ್ಲ, ಅಲ್ಲಿಗೆ ಬರೋ ಹಾಗಿಲ್ಲ, ನಾನೇ ಬರುವಾಗ ಏನಾದ್ರು ನಿಂಗೆ ತಂದು ಕೊಡ್ತೀನಿ, ಸುಮ್ಮನೆ ಇರೋಳ್ಬೇಡ ಅಂತೇಳಿ ಸಮಾಧಾನ ಮಾಡಿ ಹೊರಡ್ತಾಯಿದ್ರು. ಆದ್ರೂ ತುಂಬಾ ಹಠ ಮಾಡಿಕೊಂಡು ಅಳ್ತಾ ಇದ್ದ. ಕೊನೆಗೆ ಹೇಗೋ ಸಮಾಧಾನ ಮಾಡಿಬಿಟ್ಟು ಹೊರಟ್ರು. ಅವನು ಹೋದ್ಮೇಲೆ ಒಂದು 10 ನಿಮಿಷ 1/4 ಗಂಟೆ ಸ್ವಲ್ಪ ಹಾಗೇ ಅಳ್ಕೊಂಡೆಲ್ಲ ಕೋಪ ಮಾಡ್ಕೊಂಡು ಕುಳ್ತಿದ್ದ. ಆಮೇಲೆ ಬಂದು ಅವ್ರ ಅಣ್ಣನ ಜೊತೆ ಎಲ್ಲ ಮಕ್ಕಳೆಲ್ಲ ಬಂದರು ಆಟ ಆಡೋದಕ್ಕೆ ಅಂತ ಹೋದ. ಸಂಜೆ ಬಂದು 9 o'clock ಆಗಿತ್ತು ಅನಿಸುತ್ತೆ. ಅಷ್ಟರಲ್ಲಿ ಮುಗಿಸ್ಕೊಂಬರುವಾಗ ಮಕ್ಕಳಿಗೆ ಮನೆಗೆ ಎಲ್ಲನೂ ಪಾರ್ಸಲಿ, ಪರೋಟ, ದಾಲು, ಇದು ಏನೇನೋ ಸ್ವಲ್ಪ ಇದೆಲ್ಲನೂ ಪಾರ್ಸಲ್ ತೊಗೊಂಡು ಬಂದಿದ್ದರು. ಆಮೇಲೆ ಬಂದಮೇಲೆ ಇವ್ರಿಗೆಲ್ಲ ಖುಷಿ ಆಯಿತು, ಕುತ್ಕೊಂಡು ತಿಂದರು. ನೆಕ್ಸ್ಟ್ ಡೇ ಇದು ಬಂದು ಎಸ್ಟರ್ಡೇ ವ್ಲಾಗು, ಅಂದರೆ ಗುರುವಾರದ್ದು. ನಾವು ಬಂದು ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಿರ್ತೀವಿ. ನಾವು ಹೆಚ್ಚು ಕಮ್ಮಿ ಒಂದು 7-8 ಇಯರ್ಸಿಂದನೂ ಹೋಗ್ತೀವಿ. ಮೊದಲೆಲ್ಲ ಪ್ರತಿ ವಾರ ಹೋಗ್ತಾಯಿದ್ದೋ. ಇತ್ತೀಚೆಗೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗೋದ್ರಿಂದ ಅವ್ರಿಗೆ ಹೋಮ್ವರ್ಕು ಅದು ಇದು ಓದಿಸೋದಿರುತ್ತೆ ಅಂಥೇಳಿ ಫ್ರೀ ಸಿಕ್ಕಾಗ ಹೋಗ್ತಿರ್ತೀವಿ. ಹಾಗಾಗಿ ನೆನೆ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ಅಲ್ಲೇ ಬಂದು ಹೊರಗಡೆ ಫ್ಲವರ್ ಇದೆಲ್ಲ ಮಾಡ್ತಿರ್ತಾರೆ, ಅದನ್ನು ತೊಗೊಂಡು ಅದು ಬಾಬಾ ಅವ್ರ ಪಾದಕ್ಕೆ ಇಡೋದಕ್ಕೆ ಅಂಥೇಳಿ ಅಲ್ಲಿ ಗುಲಾಬಿ ಹೂವನ್ನ ಬಂದು ತಗೊಳ್ತಾರೆ. ಹಾಗಾಗಿ ನಾವು ತುಂಬ ದಿನ ಆಗಿತ್ತಲ್ಲ ಹೋಗಿರಲಿಲ್ವಲ್ಲ, ಹಾಗಾಗಿ ನಾವು ಒಂದು ಗುಲಾಬಿ ಹೂವನ್ನು ತೊಗೊಂಡು ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಇದು ಬಂದು ನಾವು ಯಾವಾಗ್ಲೂ ಮಾರ್ನಿಂಗ್ ಟೈಮ್ ಹೋಗೋಕ್ಕಾಗಲ್ಲ, ಇವರು ಡ್ಯೂಟಿಗೆ ಹೋಗೋದು, ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿರ್ತಾರೆ ಅಂತ. ನಾವು ಈವ್ನಿಂಗ್ ಟೈಮು ಆರತಿ ಮಾಡ್ತಾರೆ, ಹಾಗಾಗಿ ಆರತಿಗೆ ಯಾವಾಗಲೂ ರೆಗ್ಯುಲರಾಗಿ ಹೋಗ್ತಾಯಿದ್ವಿ. ಇವಾಗೆಲ್ಲ ಸ್ವಲ್ಪ ಮಕ್ಕಳಿಗೆ ಹೋಮ್ವರ್ಕ್ ಅದು ಇದು ಇರೋದ್ರಿಂದ ಅಲ್ಲಿಂದ ಆರತಿ ಎಲ್ಲ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಆಮೇಲೆ ಬಂದು ಮಕ್ಕಳು ಓದಲ್ಲ ಅಂಥೇಳಿ ಈ ರೀತಿ ಏನಾದ್ರು ಫ್ರೀ ಮಾಡ್ಕೊಂಡಾಗ ಮಧ್ಯೆ ಮಧ್ಯೆ ಹೋಗ್ತಿರ್ತೀವಿ, ಕಂಟಿನ್ಯೂಸ್ ಆಗಿ ಹೋಗೋಕ್ಕಾಗ್ತಿಲ್ಲ.
ಮೊದಲೆಲ್ಲ ವಾರ ವಾರ ಹೋಗಿ ಫುಲ್ಲು ಅದು ಆರತಿ ಅಂದರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಡೆಯುತ್ತೆ. ಸಂಜೆ ಈವ್ನಿಂಗ್ ಆರತಿ ಬಂದು ಅದನ್ನು ಮುಗಿಸ್ಕೊಂಡೇ ಬರ್ತೀವಿ. ಅಲ್ಲಿ ಬಂದು ಈ ರೀತಿ ಹರಕೆ ಎಲ್ಲ ಮಾಡಿಕೊಂಡು ವ್ರತಗಳು ಮಾಡಿರ್ತಾರೆ. ಅವ್ರು ಬಂದು ಈ ರೀತಿ ಒಂದು ಸಾಯಿಬಾಬಾ ಬುಕ್ಕು ಮತ್ತು ಅರಿಶಿನ ಕುಂಕುಮ ಜೊತೆ ಇದೆಲ್ಲ ಹಾಕಿ ಕೊಡ್ತಾರೆ. ಯಾರೋ ಒಬ್ಬರು ಹರಸ್ಕೊಂಡಿದ್ರು ಅನಿಸುತ್ತೆ. ಅವ್ರು ಬಂದು ಆ ರೀತಿ ಸಾಯಿಬಾಬಾ ಬುಕ್ಕು ಮತ್ತು ಇದನ್ನು ಕುಂಕುಮಕ್ಕೆ ಕೊಟ್ಟಿದ್ದರು. ಹಾಗೆಯೇ ನಾವು ಬೇಗನೆ ಹೋಗಿದ್ವಿ. ದರ್ಶನ ಎಲ್ಲ ನೀಟಾಗಾಯಿತು. ಆದಮೇಲೆ 6:15ಗೇನೋ ಆರತಿ ಬಂದು ಸ್ಟಾರ್ಟ್ ಆಗುತ್ತೆ. ಸರಿ ಅಂಥೇಳಿ ಅದನ್ನು ಮುಗಿಸ್ಕೊಂಡು ಒಂದು ಮುಕ್ಕಾಲು ಗಂಟೆ 1 ಅವರಲ್ಲೆಲ್ಲ ಮುಗಿಸ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲೇ ಪ್ರಸಾದನ ಕೂಡ ಕೊಡ್ತಾರೆ. ಹಾಗಾಗಿ ಪೂಜೆನ ಮುಗಿಸ್ಕೊಂಡು ಪ್ರಸಾದನ ಅಲ್ಲೇ ಈಸ್ಕೊಂಡು ಪ್ರಸಾದನ ತಿಂದ್ಕೊಂಡು ಮಕ್ಕಳನ್ನ ಕರ್ಕೊಂಡು ಹಾಲು ಮತ್ತು ಪ್ರಸಾದನ ಅಲ್ಲಿ ಯಾವಾಗ್ಲೂ ಗುರುವಾರ ಪ್ರಸಾದನ ಮಿಸ್ ಮಾಡಲ್ಲ. ಹಾಗಾಗಿ ತಿಂದ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಇಲ್ಲಿ ಬಂದು ಏನೋ ದೇವಸ್ಥಾನದ್ದು ಏನೋ ಉತ್ಸವ ಇತ್ತಂತೇಳಿ ಈ ರೀತಿ ಲೈಟಿಂಗ್ಸ್ನ ಅರೇಂಜ್ ಮಾಡಿದರು. ಸರಿ ಅಂತೇಳಿ ಹಾಗೆ ನೋಡಿಕೊಂಡು ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ಈ ರೀತಿಯಾಗಿತ್ತು. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.